ಎಲ್ಲರಿಗೂ ನಮಸ್ಕಾರ. ನೋಡಿ, ಅಮೆರಿಕ ಅನ್ನೋ ದೇಶ ನಮ್ಮೆಲ್ಲರೂ ಏನು ಅನ್ಕೊಂತೀವಿ ಅಂದರೆ ಭಾಳ ಸಾಹುಕಾರದ ದೇಶ. ಹೌದು, ದುಡ್ಡಿರೋರು ಭಾಳ ಜನ ಇದ್ದಾರೆ. ಆದರೆ ಅಮೆರಿಕದಲ್ಲಿ 1% ಅನ್ನೋದು 40% ಕಂಟ್ರೋಲ್ ಮಾಡುತ್ತೆ ವೆಲ್ತ್. ಸೊ ಅಲ್ಲೂ ಭೇದ ಭಾವನೆ ಇದೆ, ಅಲ್ಲೂ ವರ್ಣಭೇದ ಅನ್ನೋದಿದೆ, ಅಲ್ಲೂ ಬಡತನ ಅನ್ನೋದಿದೆ, ಅಲ್ಲೂ ಭಾಳ ರೀತಿ ಸಮಸ್ಯೆಗಳಿದೆ. ಅದನ್ನು ಅವರು ಸರಿಪಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. 1620 ಅಂದರೆ ಪಿಲ್ಗ್ರಿಮ್ಸ್ ಎಲ್ಲ ಬಂದ ಮೇಲೆ, ಅವರು ಇಂಗ್ಲೆಂಡ್ ಬಿಟ್ಟು ಬಂದಾಗ ಪಿಲ್ಗ್ರಿಮ್ಸು ಅವರು ಇಲ್ಲಿ ರಿಲಿಜಿಯಸ್ ಫ್ರೀಡಮ್ ಸ್ವತಂತ್ರಕ್ಕೋಸ್ಕರ ಬಂದು, ಅದರ ನಂತರ ಇಲ್ಲಿರೋ ಒಂದು ಆದಿವಾಸಿಗಳ ಮೇಲೆ ಈ ಬಿಳಿಯವರು ಅವರ ಭೂಮಿಗೋಸ್ಕರ ಅವ್ರನ್ನೆಲ್ಲ ಎಷ್ಟೋ ಮಟ್ಟಿಗೆ ಸಾಯಿಸಿ, ಬಫಲೋಗಳನ್ನು ಸಾಯಿಸಿ, ಅವ್ರನ್ನ ಹಾಗೆ ವೆಸ್ಟಿಗೆ ಕಳಿಸಿ ಆ ನೇಟಿವ್ ಆದಿವಾಸಿಗಳು, ರೆಡ್ ಇಂಡಿಯನ್ಸ್ ಅಂತ ಯಾರು ಹೇಳ್ತೀವಿ, ಅವರಿಂದ ಭೂಮಿ ಕಿತ್ಕೊಂಡು ದುಡ್ಡು ಮಾಡ್ಕೊಂಡಿದೆ. ಎರಡನೇದು, ಆಫ್ರಿಕಾಯಿಂದ ಕರ್ಕೊಂಡ್ಬಂದಿರೋ ಸ್ಲೇವ್ಸು ಅವ್ರನ್ನ ಕೆಲಸಕ್ಕೆ ಇಟ್ಕೊಂಡು ಅವ್ರ ಪ್ಲಾಂಟೇಶನ್ಸ್ಗಳಲ್ಲಿ ಪುಕ್ಷಟ್ಟೆ ಕೆಲಸ ಮಾಡಿಸಿ ಅವ್ರನ್ನ ಮಾನವೀಯತೆ ತೆಗೆದು ಅವ್ರನ್ನ ಸ್ಲೇವ್ಸ್ ಮಾಡಿಕೊಂಡು ಭಾಳ ರೀತಿ ದುಡ್ಡು ಮಾಡ್ಕೊಂಡಿದೆ, ಎಸ್ಪೆಷಲಿ ಸೌತ್ ಅಮೆರಿಕದಲ್ಲಿ ಸದರ್ನ್ ಪಾರ್ಟ್. ಈ ಒಂದು ರೀತಿ ಫ್ರೀ ಲ್ಯಾಂಡ್, ಫ್ರೀ ಲೇಬರು, ಅದರಿಂದ ಅಮೆರಿಕ ಭಾಳ ಜೋರಾಗಿ ಬೆಳೆದಿದೆ. ಇವಾಗ ಅಮೆರಿಕನ್ ಪ್ರಜಾಪ್ರಭುತ್ವದ ಬಗ್ಗೆ ಹೇಳಬೇಕು ಅಂದರೆ, ಅದು ಒಂದು 1776 ಇಂದ ಬ್ರಿಟನ್ನಿಂದ ಫ್ರೀಡಮ್ ಸಿಕ್ತು. ಅದರಲ್ಲಿ ಫೌಂಡಿಂಗ್ ಫಾದರ್ಸ್ ಅನ್ನೋದು ಒಂದು ಸಂವಿಧಾನ ಬರೆದು, ಆ ಸಂವಿಧಾನದಲ್ಲಿ ಹಲವಾರು ಸಮಸ್ಯೆಗಳಿದೆ, ಹಲವಾರು ಒಳ್ಳೆಯ ಅಂಶಗಳು ಇದ್ದಾವೆ. ಬಿಲ್ ಆಫ್ ರೈಟ್ಸ್ ಅನ್ನೋದಿದೆ, ಫಸ್ಟ್ ಅಮೆಂಡ್ಮೆಂಟ್ ರೈಟ್ಸ್ ಅನ್ನೋದಿದೆ, ಸೆಪರೇಷನ್ ಆಫ್ ಚರ್ಚ್ ಅಂಡ್ ಸ್ಟೇಟ್ ಅನ್ನೋ ಎಷ್ಟೋ ಒಳ್ಳೇದಿದೆ. ಆದರೆ ಎಷ್ಟೋ ಸಮಸ್ಯೆವಾದ ವಿಚಾರಗಳಿದೆ. 3/5 ಕಾಂಪ್ರಮೈಸ್ ಅನ್ನೋದಿದೆ. ಆ 3/5 ಕಾಂಪ್ರಮೈಸ್ನಲ್ಲಿ 5 ಜನ ಕರಿ ಗಂಡಸನ್ನ 3 ಮನುಷ್ಯರ ಲೆಕ್ಕ ಅಂತ ಇಟ್ಕೊಂಡು ಅದು ಮಾನವೀಯತೆ ತೆಗೆದಿರೋ ರೀತಿ ಎಷ್ಟೋ ಸಮಸ್ಯೆಗಳಿದೆ. ನಮ್ಮ ಸಂವಿಧಾನದಷ್ಟು ಪ್ರಗತಿಪರ ಯೋಚನೆಗಳು ಇಲ್ಲ ಅದರಲ್ಲಿ. ಆದರೆ ಅದು ಅಮೆಂಡ್ಮೆಂಟ್ಸ್ ಮಾಡಿ ಇನ್ನೂ ಇಂಪ್ರೂವ್ ಆಗಿದೆ. ಅದರ ಪ್ರಜಾಪ್ರಭುತ್ವ ನೋಡಬೇಕು ಅಂದರೆ, ಅಲ್ಲೂ ಮೊದಲಿನಿಂದನೇ ನೋಡಿ, ನಮ್ಮ ಭಾರತದ ವಿಭಿನ್ನವಾದ ಪ್ರಜಾಪ್ರಭುತ್ವ ಯಾಕೆ ಅಂದರೆ, ಮೊದಲನೇ ದಿನದಿಂದನೇ ಒಂದು ಮನುಷ್ಯ ಒಂದು ಮತ ಅನ್ನೋದು ಮೊದಲಿನಿಂದ ಬಂದಿದೆ. ಅದು ಬಹಳ ಪೂರ ಆಲೋಚನೆ ಇರೋ ಅಂಬೇಡ್ಕರ್ ಆಗಿರ್ಬೋದು, ಶ್ರೀಮತಿ ನೆಹರು, ಗಾಂಧಿ, ಇಂಥ ಹಿರಿಯರಿಂದ ಈ ರೀತಿ ಆಗಿದೆ. ಅದರಲ್ಲಿ ಅದು ಹಿಂದೂ ಮುಸ್ಲಿಂ ಆಗಿರ್ಬೋದು, ಗಂಡಸು ಹೆಂಗಸರಾಗಿರ್ಬೋದು, ಬಡವ ಬಲ್ಲಗ ಆಗಿರ್ಬೋದು, ಅಕ್ಷರಸ್ಥ ಅನಕ್ಷರಸ್ಥ ಆಗಿರ್ಬೋದು, ಎಲ್ಲರಿಗೂ ಒಂದು ಮತ ಅನ್ನೋದು ಸಿಕ್ಕಿದೆ. ಆದರೆ ಅಮೆರಿಕದಲ್ಲಿ ಹಾಗಲ್ಲ. 1776ನಲ್ಲಿ ಹೆಚ್ಚು ಕಮ್ಮಿ 240 ಎಷ್ಟೋ ವರ್ಷದ ಹಿಂದೆ ಅಲ್ಲಿ ದುಡ್ಡಿರೋ ಬಿಳಿ ಗಂಡಸರು ಮಾತ್ರ ವೋಟ್ ಹಾಕಕ್ಕೆ ಅಧಿಕಾರ ಇದ್ದಿದ್ದು. ಅದನ್ನೇ ಆ ದುಡ್ಡಿರೋ ಬಿಳಿ ಗಂಡಸರು ಯಾವಾಗ ಬದಲಾಯಿತು ಅಂದರೆ 1919ರಲ್ಲಿ ಮಹಿಳೆಯರಿಗೆ ವೋಟ್ ಸಿಕ್ಕಿದ್ದು. ಅದು ಅದರ ನಂತರ 1965ರಲ್ಲಿ ಸಂಪೂರ್ಣವಾಗಿ ಕರಿಯೋರಿಗೆ ಒಂದು ಸಮಾನತೆ, ಒಂದು ಹಕ್ಕು, ಅದರಲ್ಲಿ ಎಷ್ಟೋ ಹೋರಾಟ ಮಾಡೋರು, ಮಾಲ್ಕಮ್ ಎಕ್ಸು, ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್, ಅನೇಕ ಜನ ಹೋರಾಟಗಾರರಿಂದ ಈ ರೀತಿ ಒಂದು ಬದಲಾವಣೆ ಆಯಿತು. ಅಲ್ಲಿವರೆಗೂ ಹೆಚ್ಚು ಕಮ್ಮಿ 200 ವರ್ಷ ಸ್ವತಂತ್ರ ಸಿಗೋದ್ವರೆಗೂ ಅಮೆರಿಕದಲ್ಲಿ ಎಲ್ಲರಿಗೂ ವೋಟ್ ಹಾಕೋಕ್ಕೆ ಶಕ್ತಿ ಇರಲಿಲ್ಲ. ಆದರೆ ಅದು ಕೊನೆಗೆ ಸಿಕ್ಕಿದೆ. ಇವತ್ತಿನ ದಿನ 2 ಪಾರ್ಟಿ ಸಿಸ್ಟಮ್ ಹೆಚ್ಚಿದೆ, ರಿಪಬ್ಲಿಕನ್ಸ್ ಮತ್ತು ಡೆಮೊಕ್ರಾಟ್ಸ್. ಅದರ ಜೊತೆ ಸಣ್ಣ ಸಣ್ಣ ಪಾರ್ಟಿಗಳು, ಪರ್ಯಾಯ ಪಕ್ಷಗಳು ಇದ್ದಾವೆ. ಗ್ರೀನ್ ಪಾರ್ಟಿ ಅನ್ನೋದು ಪ್ರಗತಿಪರ ಯೋಚನೆ, ಲಿಬರ್ಟೇರಿಯನ್ ಪಾರ್ಟಿ ಅನ್ನೋದು ಅವ್ರದ್ದು ಒಂದು ಯೋಚನೆ. ಈ ಸ್ಟ್ರೈನ್ಸ್ ಇದ್ದಾವೆ. ಇದನ್ನು ಮಾತಾಡೋಕ್ಕೆ ಮುಂಚೆ ಫಸ್ಟು ಡೆಮೊಕ್ರಾಟಿಕ್ ಸೆಟಪ್ ಬಗ್ಗೆ ಮಾತಾಡೋಣ. ಡೆಮೊಕ್ರಾಟಿಕ್ ಸೆಟಪ್ ಅಂದರೆ, ಇಂಡಿಯಾನಲ್ಲಿ ಶಾಸಕಾಂಗ, ಕಾರ್ಯಾಂಗ ಒಂದು ಪಕ್ಷ ಗೆದ್ದರೆ ಅದರಲ್ಲಿ 2 ಆ ಪಕ್ಷದ ಕಂಟ್ರೋಲ್ನಲ್ಲಿರುತ್ತೆ. ಅಮೆರಿಕದಲ್ಲಿ ಹಾಗಲ್ಲ. ಅಮೆರಿಕದಲ್ಲಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಇರೋದ್ರಿಂದ ಕಾರ್ಯಾಂಗಂಗೆ ಇವಾಗ ನಾವು ವೋಟ್ ಹಾಕ್ತಾ ಇದ್ದೀವಿ, ಅದ್ರ ಜೊತೆ ಶಾಸಕಾಂಗ ವೋಟು ನಡೀತಾ ಇರುತ್ತೆ. ಎಷ್ಟೋ ಸರಿ ಕಾರ್ಯಾಂಗದಲ್ಲಿ ಒಂದು ಪಕ್ಷ ಬಂದರೆ ಶಾಸಕಾಂಗದಲ್ಲಿ ಬೇರೆ ಪಕ್ಷ ಇರುತ್ತೆ. ಈಗ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ, ಈ 3 ಸಿಸ್ಟಮ್ಗಳು ಅಮೆರಿಕದಲ್ಲಿ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇಟ್ಕೊಂತಾರೆ. ಅಂದರೆ ಯಾವ ಒಂದು ಫಾರ್ಮ್, ಈ ಕಾರ್ಯಾಂಗನೋ, ಶಾಸಕಾಂಗನೋ, ನ್ಯಾಯಾಂಗ, ಯಾವ್ದು ಒಂದೂ ಜಾಸ್ತಿ ಪವರ್ಫುಲ್ ಆಗದೇ ಇರಂಗೆ ನೋಡ್ಕೊಳುತ್ತೆ. ಹಾಗೇನೆ ಇವಾಗ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಬಂದಾಗ, ಕಾರ್ಯಾಂಗದಲ್ಲಿ ಬಂದಾಗ ಅದು 4 ವರ್ಷಕ್ಕೊಂದ್ಸಲಿ ಬರುತ್ತೆ. ಶಾಸಕಾಂಗದಲ್ಲಿ ಕಾಂಗ್ರೆಸ್ ಅಂತ ಇದೆ. ಅಲ್ಲಿ ಕಾಂಗ್ರೆಸ್ ಅನ್ನೋದು ಒಂದು ಪಾರ್ಲಿಮೆಂಟ್ ಥರ. ಅಲ್ಲಿ 2 ಮುಖ್ಯವಾದ ಹೌಸಸ್ ಇದೆ. ಅಲ್ಲಿ ಒಂದು ಸೆನೆಟ್ ಅಂತ, ಒಂದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತ. ಸೆನೆಟ್ ಅನ್ನೋದೇನು, ಅಮೆರಿಕದಲ್ಲಿ 50 ರಾಜ್ಯಗಳಿದ್ದಾವೆ. 50 ರಾಜ್ಯಗಳು ಬೇರೆ ಬೇರೆ ಸೈಜ್ ಇದಾವೆ. ಕೆಲವು ಜಾಸ್ತಿ ಜನ ಕ್ಯಾಲಿಫೋರ್ನಿಯಾ ಅಂತ ಇದೆ, ಕೆಲವು ಸಣ್ಣದಿದೆ, ರೋಡ್ ಐಲ್ಯಾಂಡು, ಈ ಥರದ್ದು, ಅಲಾಸ್ಕಾ, ಕಡಿಮೆ ಜನ ಇರೋದು ಇದ್ದಾವೆ. ಸೆನೆಟ್ನಲ್ಲಿ ಎಲ್ಲ ರಾಜ್ಯಕ್ಕೂ 2 ರೆಪ್ರೆಸೆಂಟೇಟಿವ್ಸ್ ಕೊಡ್ತಾರೆ. ಆ ಎಲೆಕ್ಷನ್ 6 ವರ್ಷಕ್ಕೆ ಒಂದ್ಸಲಿ ಬರುತ್ತೆ.
ಅದು ಎಲೆಕ್ಷನ್ ಎಷ್ಟೋ ಜನ ಈ ಸಲ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ 2016 ನವೆಂಬರ್ 8 ಜೊತೆ ಎಷ್ಟೋ ಜನ ಸೆನೆಟರ್ಸು ಎಲೆಕ್ಷನ್ಗೆ ನಿಂತಿದ್ದಾರೆ. ಅದ್ರ ಜೊತೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಇದೆ. ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಹೆಚ್ಚು 435 ಜನ ಇರಬೇಕು. ಆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಒಂದೊಂದು ರಾಜ್ಯದಿಂದ ಅವ್ರ ಜನಸಂಖ್ಯೆ ತಕ್ಕಂತೆ ಅವ್ರ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಇವಾಗ ಇನ್ನೊಂದು ರೀತಿ ಅದರಲ್ಲಿ ಬೇರೆ ಇದೆ. ನಮ್ಮ ಭಾರತದಲ್ಲಿ 50% ಇವಾಗ ಲೋಕಸಭಾ ಎಲೆಕ್ಷನ್ ಆಯಿತು, ಅದರಲ್ಲಿ 31% ಬಿಜೆಪಿಗೆ ವೋಟ್ ಹಾಕಿದ್ರು, 19% ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು, 50% ಅರ್ಧ ದೇಶ ಬೇರೆ ಪಕ್ಷಗಳು ಅಂದ್ರೆ ರಾಜ್ಯ ಪಕ್ಷಗಳು, ಬೇರೆ ಬೇರೆ ಪಕ್ಷಗಳು ಈ ತರ ವೋಟ್ ಹಾಕಿದ್ದಾರೆ. 50% ದೇಶ ಈ ಎರಡು ಪಕ್ಷದ ಸಪೋರ್ಟ್ ಮಾಡಲ್ಲ. ಆದರೆ ಅಮೆರಿಕದಲ್ಲಿ ಹಾಗಲ್ಲ. ಬಹಳ ದೊಡ್ಡ ಜನಸಂಖ್ಯೆ ಈ ಎರಡು ಪಕ್ಷಗಳು, ಈ ಎರಡು ರಿಪಬ್ಲಿಕನ್ ಮತ್ತು ಡೆಮೊಕ್ರಾಟ್. ರಿಪಬ್ಲಿಕನ್ ಅನ್ನೋದು ಒಂದು ಬಲಪಂಥಿ ಪಕ್ಷ ಹೆಚ್ಚಾಗಿ, ಡೆಮೊಕ್ರಾಟ್ ಅನ್ನೋದು ಒಂದು ಸೆಂಟರ್ ಪಕ್ಷ. ಈ ಎರಡು ಪಕ್ಷನ ಜಾಸ್ತಿ ಜನ ಸಪೋರ್ಟ್ ಮಾಡೋದಿದೆ. ಈ ಎರಡು ಪಕ್ಷಗಳಿಗೆ ಅಪಾರ ದುಡ್ಡಿದೆ, ಬೇರೆ ರೀತಿ ಕಂಟ್ರೋಲ್ ಇದೆ, ಬೇರೆ ಬೇರೆ ರೀತಿ ಅವರನ್ನ ಬೇರೆ ಪಕ್ಷಗಳು ಬೆಳೆದಂಗೆ ನೋಡ್ಕೊಂತಾರೆ. ನಮ್ಮಲ್ಲಿರೋ ಎಲೆಕ್ಷನ್ ಕಮಿಷನ್ ರೇಂಜಲ್ಲಿ ಆ ರೀತಿ ಮುಂದಾಲೋಚನೆ ಅಮೆರಿಕದಲ್ಲಿ ಇಲ್ಲ. ಸೊ ಆ ರೀತಿ ಸಣ್ಣ ಪಕ್ಷಗಳು ಬೆಳೆಯೋದು ಬಹಳ ಕಷ್ಟ. ಸಣ್ಣ ಪಕ್ಷಗಳು ಬೆಳೆಯದೇ ಇದ್ದಾಗ ನಮಗೆ ಸಣ್ಣ ಪಕ್ಷಗಳಲ್ಲೇ ದೊಡ್ಡ ಆಲೋಚನೆಗಳಿರುತ್ತೆ. ಸೊ ಆ ದೊಡ್ಡ ಆಲೋಚನೆಗಳು ಬೆಳೆಯೋಕ್ಕಾಗಲ್ಲ. ಯಾರು ಬೆಳೀತಾರೆ ಅಂದ್ರೆ ದುಡ್ಡಿರೋರು, ಆಗಲೇ ಪವರಲ್ಲಿರೋರು, ಆಗಲೇ ಕಂಟ್ರೋಲಲ್ಲಿರೋರು ಇನ್ನೂ ಬೆಳ್ಕೊಂಡ್ಬರ್ತಾರೆ. ಇದು ಡೆಮೊಕ್ರಾಟ್ಸು ರಿಪಬ್ಲಿಕನ್ ಎರಡರಲ್ಲೂ ಎದ್ದು ಕಾಣುತ್ತೆ. ಇವಾಗ ಡೆಮೊಕ್ರಾಟ್ಸ್ ಬಗ್ಗೆ ಮಾತಾಡೋಕೆ ಮುಂಚೆ ರಿಪಬ್ಲಿಕನ್ಸ್ ಬಗ್ಗೆ ಮಾತಾಡೋಣ. ರಿಪಬ್ಲಿಕನ್ಸು ಡೆಮೊಕ್ರಾಟ್ಸ್ ಎರಡು ಪಾರ್ಟಿಗಳು ಪ್ರೈಮರಿ ಅಂತ ಮಾಡ್ತಾರೆ. ಆ ಪ್ರೈಮರಿ ಅಂದಾಗ ಪ್ರತಿಯೊಂದು ಏನಾಗುತ್ತೆ ಅಂದರೆ ಒಂದು ಕ್ಯಾಂಡಿಡೇಟ್, ಒಂದು ಅವರ ರಿಪಬ್ಲಿಕನ್ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಒಬ್ಬರನ್ನ ಅವರು ಎಲ್ಲರೂ ವೋಟ್ ಹಾಕ್ತಾರೆ. ಅವರ ರಿಪಬ್ಲಿಕನ್ ಯಾರು ನಾನು ರಿಪಬ್ಲಿಕನ್ ಸೈನ್ ಅಪ್ ಮಾಡಿರ್ತೇನೋ ಒಂದೊಂದು ರಾಜ್ಯದಲ್ಲೂ ವೋಟ್ ನಡೆಯುತ್ತೆ. ಅದನ್ನ ತಕ್ಕಂತೆ ಯಾವ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೋ ಆ ರಿಪಬ್ಲಿಕನ್ ಕ್ಯಾಂಡಿಡೇಟ್ ಕೇಳ್ತಾನೆ. ಈ ವರ್ಷ ಈ ಎಲೆಕ್ಷನ್ಗೋಸ್ಕರ 17 ರಿಪಬ್ಲಿಕನ್ ಕ್ಯಾಂಡಿಡೇಟ್ಸ್ ನಿಂತಿದ್ರು ಎಲೆಕ್ಷನ್ಗೆ. ಡೊನಾಲ್ಡ್ ಟ್ರಂಪ್ ಅನ್ನೋ ಒಂದು ರಿಪಬ್ಲಿಕನ್ ಕ್ಯಾಂಡಿಡೇಟ್ ನಿಂತ್ಕೊಟ್ಟ. ಡೊನಾಲ್ಡ್ ಟ್ರಂಪ್ ಯಾವತ್ತೂ ಆ ವ್ಯಕ್ತಿ ಒಂದು ಎಲೆಕ್ಷನ್ ನಿಂತಿಲ್ಲ, ಎಲೆಕ್ಷನ್ ಗೆದ್ದಿಲ್ಲ, ಗವರ್ಮೆಂಟ್ ಸರ್ವಿಸ್ ಮಾಡಿಲ್ಲ. ಅಯ್ಯಪ್ಪ, ಡೆಮೊಕ್ರಾಟ್ಸ್ಗೋಸ್ಕರ ರಿಪಬ್ಲಿಕನ್ ಆಗಿ ನಿಂತಿದ್ರು. ಡೆಮೊಕ್ರಾಟಿಕ್ ವ್ಯಕ್ತಿಗಳು ಬಿಲ್ ಕ್ಲಿಂಟನ್, ಹಿಲರಿ ಕ್ಲಿಂಟನ್ ದುಡ್ಡು ಕೊಟ್ಟಿದ್ದನ್ನು ಮುಂಚೆ. ಸೊ ಹಿಂಗೆ ನೋಡಿದಾಗ ದೊಡ್ಡ ಬಿಸ್ನೆಸ್ ಮ್ಯಾನ್. ಈ ಬಿಸ್ನೆಸ್ ವ್ಯಕ್ತಿ ಅವರಲ್ಲಿರೋ ಎಷ್ಟೋ ಸರಿ ಬ್ಯಾಂಕ್ರಪ್ಸಿ ಆಗಿ ಅವರು ದುಡ್ಡಿರೋ ಮನೆತನದಿಂದ ಬಂದು ಅವ್ರ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡದೆ ಅವರಲ್ಲಿ 108 ಸಮಸ್ಯೆಗಳು, ಅವರು ಮಹಿಳೆಯರ ಮೇಲೆ ರೇಪ್ ಕೇಸಸ್ ಇದ್ದು ಅವರು ಬಹಳ ಒಂದು ಕಾಂಟ್ರವರ್ಷಿಯಲ್ ಫಿಗರ್. ಆ ವ್ಯಕ್ತಿ 17 ರಿಪಬ್ಲಿಕನ್ಸ್ ಒಬ್ರು ಕಂಟೆಂಡರ್. ಅವ್ರು ಬಂದಾಗ, ಆ ವ್ಯಕ್ತಿ ಬಂದಾಗ ಯಾರು ಅವರು ಹೆಸರು ಮಾಡ್ತಾರೆ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅವರು ಹೆಸರು ಬೆಳೆಯುತ್ತೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಆದರೆ ಅವ್ರು ಶುರುವಿಂದ ಒಂದು ಇದನ್ನು ಮೇಂಟೈನ್ ಮಾಡಿದ್ರು, ಒಂದು ಒಂದು ಜಾಸ್ತಿ ಪರ್ಸೆಂಟೇಜು ನೋಡಿದ್ರೆ ಅವರೇ ಗೆಲ್ಕೊಂಡ್ಬಂದ್ರು. ಅವ್ರಿಗೆ ಗೆದ್ಕೊಂಡ್ಬಂದಿದ್ದು ಹೇಗೆ ಅಂದರೆ ಈ 17 ಜನನ ಬೇರೆ ಬೇರೆ ಥರ ಕಂಡೆಮ್ ಮಾಡಿಕೊಂಡು ಅವ್ರ ಡಿಬೇಟ್ಸ್ನಲ್ಲಿ ಒಂದು ನೀನು ಇಂಥವನು, ನೀನು ಕೆಟ್ಟವನು, ನೀನು ಇದು ಅದು ಅಂತ ವಿಚಾರಗಳ ಬಗ್ಗೆ ಮಾತಾಡೋದಕ್ಕಿಂತ ಸುಳ್ಳು ರೀತಿಯಲ್ಲಿ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ದಾರೆ. ಕೆಲವು ಸರಿ ಅದು ನಿಜ ಇರ್ಬೋದು, ಆದರೆ ಒಂದು ಡಿಗ್ನಿಟಿ, ಒಂದು ಗಾಂಭೀರ್ಯನ ಅವರು ಉಳಿಸ್ಕೊಂಡಿಲ್ಲ. ಅವರು ಬಾಯಿ ಚಪಲಕ್ಕೋಸ್ಕರ ಮಾತಾಡಿ ಎಷ್ಟೋ ರೀತಿ ಬಲಪಂಥಿಗೆ ಅವ್ರನ್ನ ಸಪೋರ್ಟ್ ಮಾಡಿದ್ರು. ಇವಾಗ ಅದರ ನಂತರ ಅವ್ರು ಹೇಗೆ ಬಂದರು ಅಂದರೆ 6 ಮುಖ್ಯವಾದ ಕಾರಣ. ಒಂದು ಕಾರಣ ಅವ್ರು ಬಂದಿದ್ದು ಜನ ಆಗಲೇ ಡೆಮೊಕ್ರಾಟಿಕ್ ಮತ್ತು ರಿಪಬ್ಲಿಕನ್ ಇವರನ್ನ ಎಲೀಟ್ಸನ್ನು, ಎಸ್ಟಾಬ್ಲಿಷ್ಮೆಂಟ್ ಎಷ್ಟೋ ವರ್ಷಾನುಗಳೇ ಇರೋರ ಮೇಲೆ ಬಹಳ ಒಂದು ಆತಂಕ ಬಂದ್ಬಿಟ್ಟಿತ್ತು. ಅವ್ರು ನಂಬಲಿಲ್ಲ. ಅವ್ರು ಯುದ್ಧಗೆಲ್ಲ ಕಳಿಸಿದ್ರು, ಅವ್ರು ಬೇರೆ ಬೇರೆ ಸಮಸ್ಯೆಗಳು ಮಾಡಿದ್ರು. ಸಿಟಿಸನ್ಸ್ ಯುನೈಟೆಡ್ ಅಂತ ಬೇರೆ ಬೇರೆ ನಡೆದಿತ್ತು, ಅದನ್ನು ಅವ್ರು ಸಪೋರ್ಟ್ ಮಾಡಿದ್ರು. ಸಿಟಿಸನ್ ಯುನೈಟೆಡ್ ಭ್ರಷ್ಟಾಚಾರ ಮಾಡೋಕ್ಕೆ ಒಂದು ದಾರಿ. ಸೊ ಟ್ರಂಪ್ ಬಂದ್ಬಿಟ್ಟು ಇದನ್ನು ನಾವು ಪ್ರಶ್ನೆ ಮಾಡ್ತೀನಿ, ನಾನು ಬೇರೆ ದಾರಿ ತೋರಿಸ್ತೀನಿ ಅಂತ ಒಂದು ಔಟ್ಸೈಡರ್ ಬಂದಾಗ ಜನ ಅಂತ ಮೆಚ್ಕೊಂಡ್ರು. ಇನ್ನೊಂದು ರೀತಿಯಲ್ಲಿ ಚೇಂಜಿಂಗ್ ಡೆಮೋಗ್ರಾಫಿಕ್ಸ್. ಟ್ರಂಪ್ ಬಹಳ ರೀತಿಯಲ್ಲಿ ಮುಸ್ಲಿಮ್ಸ್ ವಿರುದ್ಧ, ಹಿಸ್ಪ್ಯಾನಿಕ್ಸ್ ವಿರುದ್ಧ, ಅಲ್ಪಸಂಖ್ಯಾತರ ವಿರುದ್ಧ, ಬೇರೆ ಬೇರೆ ಧರ್ಮದವ್ರ ವಿರುದ್ಧ ಈ ಥರದ್ದು ಮಾತಾಡ್ಬಿಟ್ಟು ಎಷ್ಟೋ ಜನ ಬಿಳಿ ಗಂಡಸರು, ಆ ಬಿಳಿಯವರು ಇದು ನಮ್ಮವರೇ, ಇವ್ರನ್ನೆಲ್ಲ ವಲಸೆಯವ್ರನ್ನ ನಾವು ಕೀಳು ನೋಡ್ಬಿಟ್ಟು ಇವನನ್ನು ಗೆಲ್ಸ್ಬೋದು ಅನ್ನೋ ಒಂದು ಯೋಚನೆ. ಮೂರನೇದು, ಅಮೇರಿಕನ್ ಜಾಬ್ಸ್ಗಳು ಕಳ್ಕೊಂಡಿದ್ದಾರೆ.
ಈ ಗ್ಲೋಬಲೈಸೇಷನ್ ಇಂದ, ಈ ಬಿಲ್ ಕ್ಲಿಂಟನ್ ಪಾಲಿಸೀಸು, ನ್ಯಾಫ್ಟಾ ಪಾಲಿಸೀಸಿಂದ, ನಾರ್ತ್ ಅಮೆರಿಕನ್ ಫ್ರೀ ಟ್ರೇಡ್ ಆಕ್ಟ್ ಇಂದ ಎಷ್ಟೋ ಅಮೆರಿಕನ್ ಕೆಲಸಗಳು ಬೇರೆ ದೇಶಗಳು ಹೋಗಿದ್ದಾವೆ. ಅವಾಗ ಅಮೆರಿಕನಲ್ಲಿರೋ ಬಿಳಿ ಗಂಡಸರಿಗೆ ಮ್ಯಾನ್ಯುಫ್ಯಾಕ್ಚರಿಂಗು ಇದೆಲ್ಲ, ಈ ರೀತಿ ಫರ್ನಿಚರು ಈ ರೀತಿ ಹೋದಾಗ ಅವ್ರಿಗೆ ಒಂದು ರೀತಿ ನಮ್ಮ ದೇಶದಲ್ಲೇ ನಮಗೆ ನಮ್ದು ಅಂತ ಇಲ್ಲ, ನಮ್ಮ ಕೆಲಸಗಳು ಕಳ್ಕೊತಾ ಇದೀವಿ, ಏನ್ ಮಾಡೋಣ. ಆವಾಗ ಟ್ರಂಪ್ ಅನ್ನೋನು ಬೇರೆ ದೇಶಕ್ಕೆ ಹೋಗೋದು ಬೇಡ, ನಮ್ಮ ದೇಶದಲ್ಲಿ ನಾವು ಕೆಲಸ ಮಾಡೋಣ ಅಂತ ಒಂದು ಪರಿಹಾರ ಹುಡ್ಕೋ ಒಂದು ಮಾತಾಡಿದ್ದಾನೆ. ಅದು ಒಂದು ಕಾರಣ. ಇನ್ನೊಂದು ಮೀಡಿಯಾಯಿಂದ ಯಾರು ಕೆಟ್ಟ ಎಷ್ಟೋ ಸರಿ ಮಾತಾಡ್ತಾರೋ ಅದು ಸೋಷಿಯಲ್ ಮೀಡಿಯಾ, ಅದು ಮೇನ್ ಸ್ಟ್ರೀಮ್ ಮೀಡಿಯಾ ಅದನ್ನ ಕ್ಯಾಪ್ಚರ್ ಮಾಡುತ್ತೆ, ಅದು TRP ಜಾಸ್ತಿ ಹೋಗುತ್ತೆ. ಸೊ ಟ್ರಂಪ್ ಎಲ್ಲ ಕಡೆ ಟ್ರಂಪ್ ಅಂತ. 5ನೇದು ಏನಂದ್ರೆ ಒಬಾಮನ್ ವಿರುದ್ಧ. ಒಬಾಮಾ 8 ವರ್ಷ ಅವ್ರು ಮಾಡಿದ್ದೆಲ್ಲ ಒಳ್ಳೇದು ಅಂತ ಹೇಳ್ತಾ ಇಲ್ಲ. ಎಷ್ಟೋ ಕಡೆ ಯುದ್ಧ ಮಾಡಿದ್ದಾರೆ, 7 ದೇಶಕ್ಕೆ ಯುದ್ಧ ಮಾಡಿಕೊಂಡು ಅವ್ರು ಕಾನ್ಸ್ಟಿಟ್ಯೂಷನ್ ಲಾಯರ್ ಆಗಿದ್ರು ಒಬಾಮಾ ಅವರು. ಅವರು ಎಷ್ಟೋ ರೀತಿ ನಮ್ಮ ಅಮೆರಿಕನ್ ಸಂವಿಧಾನನ ಅವರು ಹಿಂದೆ ಇಟ್ಟು ಜನರ ಮೇಲೆ ಒಂದು ರೀತಿ ಕಷ್ಟ ಕೊಟ್ಟಿದ್ದಾರೆ, ಪ್ರೈವಸಿ ಬಗ್ಗೆ ಅಲ್ಲ. ಆದರೆ ಒಬಾಮಾನ ನೀನು ಅಮೆರಿಕನಲ್ಲೇ ಹುಟ್ಟಿಲ್ಲ, ಅಮೆರಿಕದಲ್ಲಿ ಹುಟ್ಟಿಲ್ಲ ಅಂದಿದ ತಕ್ಷಣ ನಿನಗೂ ಪ್ರೆಸಿಡೆಂಟ್ ಆಗಕ್ಕೆ ಅಧಿಕಾರ ಇಲ್ಲ ಅನ್ನೋ 4 ವರ್ಷದ ಹಿಂದೆ ಟ್ರಂಪ್ ಶುರು ಮಾಡ್ಕೊಂಡಿದ್ದ. ಅವಾಗ ಎಷ್ಟೋ ಬೆಂಬಲ ಸಿಕ್ಕಿತ್ತು. ಕೊನೆ ರೀತಿ ಟ್ರಂಪ್ ಗೆದ್ದಿದ್ದು ಯಾಕೆ ಅಂದರೆ ಅವನ ಪರ್ಸನಾಲಿಟಿ, ನಾನು ಅದರ ಬಗ್ಗೆ ಮಾತಾಡಿದ್ದೀನಿ. ಅವನು ಒಂಥರ ಆಕ್ಟಿವ್ ಪರ್ಸನಾಲಿಟಿ, ಸ್ಪಾಂಟೇನಿಯಸ್ನೆಸ್ ಇದೇ ರೀತಿಯಲ್ಲಿ ಆ ಮಟ್ಟಿಗೆ ಬೆಳೆದಿದ್ದಾನೆ. ಅದೇ ಥರ ಹಿಲರಿ ಕ್ಲಿಂಟನ್. ಆದರೆ ಟ್ರಂಪ್ನಲ್ಲಿ ಅಪಾರ ಸಮಸ್ಯೆಗಳಿದೆ. ಅವನು ಖಂಡಿತ ಗೆದ್ರೆ ದೇಶಕ್ಕೆ ಬಹಳ ಅನ್ಯಾಯ ಆಗುತ್ತೆ. ಅದರ ನಂತರ ಹಿಲರಿ ಕ್ಲಿಂಟನ್ ಅನ್ನೋರು ಅವರಲ್ಲಿ ದೇಶಕ್ಕೆ ಹೋಗಿ ಯುದ್ಧ ಮಾಡಿದ್ದಾರೆ. ಎಷ್ಟು ದೇಶಕ್ಕೆ ಹೋಗಿ ಇರಾಕ್ ವಾರ್ಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ಹಾಂಡೂರಸ್ನಲ್ಲಿ ಡೆಮೊಕ್ರಾಟಿಕ್ ಎಲೆಕ್ಟೆಡ್ ಗವರ್ಮೆಂಟ್ನ ತೆಗೆದಾಕಿದ್ದಾರೆ. ಲಿಬಿಯಾಗೆ ಹೋಗಿ ನಾಶ ಮಾಡಿದ್ದಾರೆ ದೇಶಗಳನ್ನ. ಹೇಟಿನಲ್ಲಿ ಎಷ್ಟೋ ಸಮಸ್ಯೆಗಳು ಮಾಡಿದ್ದಾರೆ. ಅದರ ಜೊತೆ ಅವರಲ್ಲಿ ಕರಪ್ಷನ್ ಸ್ಕ್ಯಾಂಡಲ್ ಅಪಾರ. ಅವರು ಕ್ಲಿಂಟನ್ ಫೌಂಡೇಶನ್ ಇಂದ ಎಷ್ಟೋ $12-13 ಮಿಲಿಯನ್ ಬೇರೆ ಬೇರೆ ಕಂಪನಿಗೆ, ಬೇರೆ ಬೇರೆ ದೇಶಗಳಿಂದ ತಗೊಂಡು ಅವ್ರ ಮಹಿಳೆ ಪರವಾಗಿ ಅನ್ನೋದು ಮಾತಾಡ್ತಾರೆ. ಆದರೆ ನೋಡಿದ್ರೆ ಸೌದಿ ಅರೇಬಿಯಾದಿಂದ ದುಡ್ಡು ತಗೊಂಡು ಸೌದಿ ಅರೇಬಿಯಾ ಮಹಿಳೆಯನ್ನ ಯಾವ ಮಟ್ಟಿಗೆ ಟ್ರೀಟ್ ಮಾಡುತ್ತೆ, ಸಮಾನತೆ ಇದೆಯಾ ಅಂತ ಪ್ರಶ್ನೆ ಮಾಡಬೇಕು. ಅವರಿಂದ ದುಡ್ಡು ತಗೊಂಡು ಅವ್ರಿಗೆ ವೆಪನ್ ಡೀಲ್ಸ್ ಕೊಡ್ತಾರೆ. ಅದರ ಮೇಲೆ ಅವ್ರದ್ದು ಇಮೇಲ್ ಸಮಸ್ಯೆ, ಅವರು ಪ್ರೈವೇಟ್ ಇಮೇಲ್ಗಳನ್ನ, ಅವ್ರ ಪಬ್ಲಿಕ್ ನಾಲೆಜ್ನ ಪ್ರೈವೇಟ್ ರೀತಿ ಅವ್ರು ಕರಪ್ಷನ್ ಮಾಡಿದ್ದಾರೆ. ಇನ್ನೊಬ್ಬರು ನಿಜವಾಗ್ಲೂ ಜನನಾಯಕ 55 ವರ್ಷ ಕೆಲಸ ಮಾಡಿರೋ ಬರ್ನಿ ಸ್ಯಾಂಡರ್ಸ್ ವಿರುದ್ಧ ಅವ್ರನ್ನ ಚೀಟ್ ಮಾಡಿ ಈ ಡೆಮೊಕ್ರಾಟಿಕ್ ರೀತಿಯಲ್ಲಿ ಗೆದ್ದಿರೋ ಹೆಂಗಸು. ಮತ್ತೆ ವಾಲ್ ಸ್ಟ್ರೀಟ್ ಕನೆಕ್ಷನ್ಸ್, 5 ಕೋಟಿ ಡೀಲ್ಗಳು ತಗೊಂಡು ವಾಲ್ ಸ್ಟ್ರೀಟ್ ಇಂದ, ಬ್ಯಾಂಕ್ಸ್ ಇಂದ, ಫಾರ್ಮಸ್ಯೂಟಿಕಲ್ ಕಂಪನೀಸ್ ಇಂದ ತಗೊಂಡು ಹಿಲರಿ ಕ್ಲಿಂಟನ್ ಅವರವ್ರ ಫೌಂಡೇಶನ್ಗಳು ಮಾಡಿಕೊಂಡು ಅವ್ರವ್ರ ಕ್ಯಾಂಪೇನಿಗೆ ಯೂಸ್ ಮಾಡ್ಕೊತಾರೆ. ಸೊ ಹಂಗೆ ಮಾಡಿದಾಗ ಏನಾಗುತ್ತೆ, ಹಂಗೆ ಮಾಡಿದಾಗ ಬರೀ ಈ ಕಾರ್ಪೊರೇಟ್ ಉದ್ಯಮಿಗಳು ದುಡ್ಡಿರೋರಿಗೆ ಅವ್ರು ಲಾಭ ಕೊಡ್ತಾರೆ. ಅವ್ರು ಸಂಪೂರ್ಣವಾಗಿ ಪೇಟ್ರಿಯಟ್ ಆಕ್ಟ್ ಅಂತ TPP ಅನ್ನು ಸಪೋರ್ಟ್ ಮಾಡಿದ್ದಾರೆ 45 ಸಲ. TPP ಅನ್ನೋದು ಏನ್ ಮಾಡುತ್ತೆ, ಕಾರ್ಪೊರೇಷನ್ಸ್ನ ದೇಶಕ್ಕಿಂತ ಮೇಲ್ ಮಾಡೋ ಪ್ರಪೋಸಲ್. ಅದು ದೇಶಕ್ಕಿಂತ ಮೇಲ್ ಮಾಡಿ ದೇಶನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕಾರ್ಪೊರೇಷನ್ಸ್, ಅಷ್ಟು ಬೆಳೆಸಕ್ಕೆ ಅದನ್ನ 45 ಸಲ ಸಪೋರ್ಟ್ ಮಾಡಿದ್ದಾರೆ ಹಿಲರಿ ಕ್ಲಿಂಟನ್. ಅವರು ಸೈದ್ಧಾಂತಿಕ ಯೋಚನೆ ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ. ಬಹುಶಃ ಅವರೇ ಗೆಲ್ಲೋದು. ಆದರೆ ಅವ್ರು ಗೆದ್ರೆ ನಿಜವಾಗ್ಲೂ ಟ್ರಂಪ್ಗಿಂತ ಬೆಟರು. ಆದರೆ ಟ್ರಂಪಿಂದ ಬೆಟರ್ ಅಂದಿದ ತಕ್ಷಣ ಅವರು ಯಾವುದೇ ಕಾರಣಕ್ಕೂ ಒಳ್ಳೇದು ಮಾಡ್ತಾರೆ ಅನ್ನೋದು ಖಂಡಿತ ಇಲ್ಲ. ಆ ದೇಶದವ್ರಿಗೂ ಮಾಡಲ್ಲ, ಬೇರೆ ದೇಶದವ್ರಿಗೂ ಮಾಡಲ್ಲ. ಆದರೆ ಒಂದು ಪರ್ಯಾಯ ಇದ್ದಾರೆ. ಜಿಲ್ ಸ್ಟೈನ್ ಅನ್ನೋದು ಪ್ರಗತಿಪರ ರೆಪ್ರೆಸೆಂಟೇಟಿವ್. ಅವರು ಡಾಕ್ಟರು. ಅವರು ಗ್ರೀನ್ ಪಾರ್ಟಿ ಅಂತ ಬರ್ತಾರೆ. ಈ ಗ್ರೀನ್ ಪಾರ್ಟಿಗೆ ಬಹಳ ಕಡಿಮೆ ಜನ ಸಪೋರ್ಟ್ ಇದ್ದಾರೆ. ಆದರೆ ಗ್ರೀನ್ ಪಾರ್ಟಿನ ಸಿದ್ಧಾಂತ ಬಹಳ ಬಿಗಿಯಾಗಿದೆ. ಅವರು ಪರಿಸರದ ಪರವಾಗಿದ್ದಾರೆ, ಅವರು ಸಾಮಾನ್ಯ ಜನರ ಪರವಾಗಿದ್ದಾರೆ, ಅವರು ಅಲ್ಪಸಂಖ್ಯಾತರ ಪರವಾಗಿದ್ದಾರೆ, ಅವರು ಯಾವ ಥರ ಎಕಾನಮಿನ ಇಂಪ್ರೂವ್ ಮಾಡ್ಬೋದು ಅನ್ನೋದು ಒಳ್ಳೊಳ್ಳೆ ಯೋಚನೆಗಳು ಇಟ್ಕೊಂಡು ಅಂಥವ್ರು ಬಂದರೆ, ಅಂಥವ್ರು ವೋಟ್ ಹಾಕಿದ್ರೆ ನಿಜವಾಗ್ಲೂ ಅಮೇರಿಕ ಅಷ್ಟೇ ಅಲ್ಲ, ಅಮೇರಿಕ ಜೊತೆ ಇಡೀ ಪ್ರಪಂಚ ಬೆಳೆಯೋಕ್ಕೆ ಒಂದು ಸಾಧ್ಯತೆಗಳಿದೆ. ಆದರೆ ಅವ್ರು ಗೆಲ್ಲಕ್ಕಾಗಲ್ಲ. ಆದರೆ ಗೆಲ್ಲದೇ ಇದ್ರೂ ನೀವು ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಮತ ಹಾಕಿದಾಗ ಅದು ಅಮೆರಿಕನ್ ಎಲೆಕ್ಷನ್ ಇರ್ಬೋದು, ಇಂಡಿಯನ್ ಎಲೆಕ್ಷನ್ ಇರ್ಬೋದು, ನಿಮ್ಮ ಆತ್ಮಸಾಕ್ಷಿಯಾಗಿ ವೋಟ್ ಹಾಕಿ. ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಅದನ್ನು ಮತ ಹಾಕೋದು ನಮಗೆ ಭಾಳ ಮುಖ್ಯ. ಯಾಕಂದರೆ ಆವಾಗ ಏನಾಗುತ್ತೆ ಅಂದರೆ, ಸಿದ್ಧಾಂತ ನೋಡ್ಕೊಂಡು ನೀವು ಹಾಕಿದಾಗ ನಾವು ನಿಜವಾಗ್ಲೂ ಪ್ರಜಾಪ್ರಭುತ್ವ ಉಳಿಸ್ಕೋಬೋದು. ಯಾಕಂದರೆ ಪ್ರಜಾಪ್ರಭುತ್ವ ಅನ್ನೋದು ಏನು ಅಂದರೆ, ಇನ್ಫಾರ್ಮ್ ಪಬ್ಲಿಕ್, ತಿಳುವಳಿಕೆ ಇರೋ ಜನ ಇದ್ದಾಗಲೇ ನಮಗೆ ಪ್ರಜಾಪ್ರಭುತ್ವ ಉಳಿಸೋಕೆ ಸಾಧ್ಯತೆಗಳಿರುತ್ತೆ. ಯಾವಾಗ ಜನರಿಗೆ ಆ ವಿಚಾರಗಳು ಗೊತ್ತಿಲ್ಲ, ಅಥವಾ ಬೇರೆಯವರು ಮೋಸ ಮಾಡ್ತಾ ಇದ್ದಾರೆ, ಅಥವಾ ನಾವು ದುಡ್ಡು ತಗೊಂಡು ಮಾಡಿದಾಗ ಅದನ್ನು ನಮ್ಮ ಪ್ರಜಾಪ್ರಭುತ್ವ ನಾವೇ ಮುರಿದಂಗಾಗತ್ತೆ. ಸೊ ಆ ಕಾರಣಕ್ಕೆ ನೀವು ಮತ ಹಾಕಿದಾಗ, ನಾನು ಮತ ಹಾಕಿದ್ದು ಜಿಲ್ ಸ್ಟೈನ್ ಯೋಚನೆಗಳೇ. ಈ ಎರಡೂ ಪಕ್ಷದ
ಹಿಲರಿ ಕ್ಲಿಂಟನ್ ಆಗಿರ್ಬೋದು, ಅವ್ರು ಮಾಡೋ ಅಪಾರ ಕೆಟ್ಟ ಕೆಲಸಗಳು, ಡೊನಾಲ್ಡ್ ಟ್ರಂಪ್ ಇರ್ಬೋದು, ಅವ್ರು ಮಾಡೋ ಅಪಾರ ಕೆಟ್ಟ ಕೆಲಸಗಳು, ಎರಡನ್ನೂ ನಾವು ತಿರಸ್ಕರಿಸ್ತೀವಿ. ನಾವು ಯಾರು ಜನಪರವಾಗಿರ್ತಾರೋ ಅವರನ್ನ ಬೆಂಬಲಿಸ್ತೀವಿ. ನೋಡೋಣ ಇನ್ನೊಂದು ನೆಕ್ಸ್ಟ್ ಎಲೆಕ್ಷನ್ ಅಷ್ಟೊತ್ತಿಗೆ ಇನ್ನೂ ಈ ಪ್ರಗತಿಪರ ಮೂರನೇ ಪಕ್ಷಗಳು ಪರ್ಯಾಯ ರಾಜಕೀಯ ಬೆಳೆದ್ರೆ ಅದು ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ.